ಇಬ್ಬರು ಆಪ್ತರ ಜೊತೆ ಸಿದ್ದು ಮನಸ್ಸು, ಸಾಹುಕಾರ್ ಮೇಲೂ ಸಿದ್ದು ಸಿಟ್ಟು. ಸಂಬಂಧ ಹಳಿಸಿದ್ದು ಯಾಕೆ ಗೊತ್ತಾ? ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ತಾವು ಕೆಲವು ಪರಮಾಪ್ತರ ಮೇಲೆ ಮುನಿಸಿಕೊಂಡಿದ್ದಾರೆ. ಅಂತ ಪರಮಾಪ್ತರ ಪೈಕಿ ಜಮೀರ್ ಅಹಮದ್ ಖಾನ್ ಮತ್ತು ಸತೀಶ್ ಜಾರಕಿಹೊಳಿ ಹೆಸರುಗಳು ಎದ್ದು ಕಾಣ್ತವೆ. ಈ ಇಬ್ಬರು ನಾಯಕರ ಮೇಲೆ ಸಿದ್ದರಾಮಯ್ಯನವರಿಗಿರೋ ಆ ಸಿಟ್ಟೇನೋ. ಸತೀಶ್ ಜಾರಕಿಹೊಳಿ ಅವರ ಜೊತೆ ಮುನಿಸಿಕೊಂಡಿಲ್ಲ ಅಂತೇಳಿದ್ರು ಕೆಲವು ಘಟನೆಗಳು ಇಬ್ಬರ ನಡುವಿನ ಸಂಬಂಧ ಹಳಿಸಿದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ. ಅದಕ್ಕೆ ನಿನ್ನೆ ನಡೆದ ಘಟನೆ ಪುಷ್ಟಿ ನೀಡಿದೆ. ಹಾಗಾದ್ರೆ ಏನದು ಘಟನೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಆದ್ರೂ ಆಗಬಹುದು ಅನ್ನೋ ಮಾತುಗಳಿವೆ. ಆದ್ರೆ ಇವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಅದ್ಯಾಕೋ ಹೆಚ್ಚು ಸುದ್ದಿಯಲ್ಲಿಲ್ಲ. ಜೊತೆಗೆ ತಮ್ಮ ಆಪ್ತ ನಾಯಕರ ಜೊತೆಗೂ ದೂರ ಉಳಿದುಕೊಂಡಿದ್ದಾರೆ. ಅದರಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅದ್ಯಾಕೆ ಮಾತಾಡ್ತಿಲ್ಲ ಅನ್ನೋದೇ ಇದೀಗ ಬಿಗ್ ಕ್ವಶನ್. ಇದನ್ನ ಇವತ್ತಿನ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀವಿ ನೋಡಿ. ಆದ್ರೆ ಅದಕ್ಕಿಂತ ಮೊದಲು ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಸಿದ್ದರಾಮಯ್ಯ ಮುನಿಸಿಕೊಂಡಿರೋದೇಕೆ ಅನ್ನೋದನ್ನ ನೀವು ನೋಡ್ಲೇಬೇಕು. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಸದಾ ಸಿದ್ದರಾಮಯ್ಯ ಪರವಾಗಿ ಹೇಳಿಕೆ ಕೊಡುತ್ತಾ ಬಂದವರು. ಸಿದ್ದರಾಮಯ್ಯನವರ ಸೂಚನೆಗಳನ್ನ ಯಥಾವತ್ತಾಗಿ ಪಾಲನೆ ಮಾಡಿಕೊಂಡು ಬಂದವರು. ಆದ್ರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಪದೇ ಪದೇ ಹೇಳೋ ಮೂಲಕ ವಿವಾದಕ್ಕೂ ಎಡೆ ಮಾಡಿಕೊಟ್ಟವರು. ಜಮೀರ್ ಅಹಮದ್ ಖಾನ್ ಅವರ ಈ ನಡೆಯಿಂದಲೇ ಡಿಕೆ ಶಿವಕುಮಾರ್ ಬಣದ ಕೆಂಗಣ್ಣಿಗೂ ಗುರಿಯಾದವರು. ಆದ್ರೆ ಇದೀಗ ಜಮೀರ್ ಅವರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮುನಿಸಿಕೊಂಡಿದ್ದಾರೆ ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತಿದೆ. ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ವಿಚಾರವಾಗಿಯೂ ಇದೇ ಚರ್ಚೆ ನಡೆಯುತ್ತಿದೆ. ನಿಮ್ಗೆ ಗೊತ್ತಿರಲಿ, ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯ ಪರವಾಗಿ ಸದಾ ಬ್ಯಾಟಿಂಗ್ ಮಾಡಿಕೊಂಡೇ ಬಂದವರು. ಆದ್ರೆ ಸಿದ್ದರಾಮಯ್ಯ ರಾಜೀನಾಮೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಸಂಬಂಧದ ಬಗ್ಗೆ ಚರ್ಚೆ ಶುರುವಾಗಿದೆ. ಇಬ್ಬರ ನಡುವಿನ ಸ್ನೇಹ ಅಳಿಸಿದೆ ಅಂತ ಚರ್ಚೆ ಮಾಡಲಾಯಿತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಗೆ ಸಚಿವ ಸತೀಶ್ ಜಾರಕಿಹೊಳಿಯು ಒಂದು ಕಾರಣ ಅನ್ನೋ ಚರ್ಚೆಯನ್ನ ಮುನ್ನೆಲೆಗೆ ತರಲಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಇದು ವೈರಲ್ ಕೂಡ ಆಗಿತ್ತು. ಸ್ವತಃ ಸಿದ್ದರಾಮಯ್ಯನವರ ಪರವಾಗಿ ಪೋಸ್ಟ್ ಗಳನ್ನ ಹಾಕುತ್ತಿದ್ದ ಸಾಮಾಜಿಕ ಜಾಲತಾಣಗಳ ಕೆಲವೊಂದು ಯುವಕರೇ ಇದನ್ನ ಹರಡತೊಡಗಿದ್ರು. ಆದ್ರೆ ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ರು. ನನ್ನ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಸಂಬಂಧ ಉತ್ತಮವಾಗಿದೆ. ಆದ್ರೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಐಟಿ ಸೆಲ್ಗಳು ಈ ವಿಚಾರವನ್ನ ಬಿಡುತ್ತಿವೆ. ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಹೇಳಿದ್ರು. ಹಾಗಿದ್ರೂ ಉಭಯ ನಾಯಕರ ಆಪ್ತ ಮೂಲಗಳು ನೀಡುವ ಮಾಹಿತಿ ಒಂದಿಷ್ಟು ಗೊಂದಲಕ್ಕೆ ಎಡೆಮಾಡಿಕೊಡುತ್ತಿರುವುದು ಸುಳ್ಳಲ್ಲ. ಅದಕ್ಕೆ ರೆಕ್ಕೆ ಪುಕ್ಕ ಹುಟ್ಟುವಂತೆ ಮಾಡಿದೆ ನಿನ್ನೆಯ ಪ್ರಸಂಗ. ಹೌದು ವೀಕ್ಷಕರೇ, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿನ್ನೆ ಸರ್ವ ಸದಸ್ಯರ ಸಭೆ ನಡೆಯಿತು. ವೇದಿಕೆ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಆಸೀನರಾಗಿದ್ರು. ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಸಿದ್ದರಾಮಯ್ಯ ಬಂದಾಗ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯವರಿಂದ 3 ಕುರ್ಚಿ ದೂರ ಹೋಗಿ ಕೂತಿದ್ರು. ಸಿದ್ದರಾಮಯ್ಯ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಖಾಲಿ ಇದ್ದ 3 ಕುರ್ಚಿಗಳು ಹಲವು ಕಥೆಗಳನ್ನ ಹೇಳ್ತಿದ್ವು. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಸಂಬಂಧ ಹಳಿಸಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿರಲಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಿದ ಕೆಪಿಸಿಸಿ ಅಧ್ಯಕ್ಷ ಕೆ ಹರಿಪ್ರಸಾದ್ ಸತೀಶ್ ಜಾರಕಿಹೊಳಿ ಅವರನ್ನ ಕರೆದು ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕೂರಲು ಹೇಳಿದ್ರು. ಜೊತೆಗೆ ಅಲ್ಲೇ ಇದ್ದ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕೂರುವಂತೆ ಹೇಳ್ತಾರೆ. ಆರಂಭದಲ್ಲಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕೂರೋಕೆ ಮುಂದೆ ಬರೆದ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲರ ಒತ್ತಾಯದ ನಂತರ ಹೋಗಿ ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಕೂರ್ತಾರೆ. ಆದ್ರೆ ಹೀಗೆ ಅಕ್ಕಪಕ್ಕದಲ್ಲೇ ಕೂತ್ರು ಸಿದ್ದರಾಮಯ್ಯ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಪರಸ್ಪರ ಮಾತಾಡಲೇ ಇಲ್ಲ. ಕೊನೆಗೆ ಒಗ್ಗಟ್ಟು ಪ್ರದರ್ಶಿಸುವ ಟೈಮಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಕೈ ಹಿಡಿದು ಮೇಲೆತ್ತಿದ್ದಾರೆ. ಈ ಘಟನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ರಾಜಕಾರಣದಲ್ಲಿ ಓಡದಿದ್ರೆ ಟ್ರೈನ್ ಮಿಸ್ ಆಗುತ್ತೆ. ಸತೀಶ್ ಹೇಳಿಕೆಯಲ್ಲಿ ಹಲವು ಗೂಢಾರ್ಥ. ಕಳೆದೊಂದು ವಾರದ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಕುರಿತ ಪ್ರಶ್ನೆಗೆ ಉತ್ತರಿಸುತ್ತಾ ಹೀಗೆ ಹೇಳಿದ್ರು. ಸಿದ್ದರಾಮಯ್ಯ ಅವರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಿದೆ ಎಂಬ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ, ಇದು ವೇಗದ ಕಾಲ, ಆ ವೇಗಕ್ಕೆ ತಕ್ಕಂತೆ ನಾವು ಓಡಬೇಕು. ರಾಜಕಾರಣ ಅಂದ್ರೆ ಹಾಗೆಯೇ, ಓಡದೆ ಇದ್ರೆ ಟ್ರೈನ್ ಮಿಸ್ ಆಗುತ್ತೆ ಅಂತ ಹೇಳಿದ್ರು. ಟ್ರೈನ್ ಮಿಸ್ ಆದ್ರೆ ತುಮಕೂರಿಗೂ ಅರಸೀಕೆರೆಗೂ ಗಾಡಿಯಲ್ಲಿ ಹೋಗಿ ಆದ್ರೂ ಟ್ರೈನ್ ಹಿಡಿಯಬೇಕು. ಇಲ್ಲದಿದ್ರೆ ಜನರೇ ಮರೆತು ಬಿಟ್ಟಾರೆ. ಇದು ನಾನು ಹೇಳೋದಲ್ಲ, ಜನ ಹೇಳೋ ಮಾತು ಅಂತ ಹೇಳಿದ್ರು. ಜೊತೆಗೆ ಮೈಸೂರಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡಬಹುದು, ಆದ್ರೆ ಜನರ ಸಂಪರ್ಕ ಇರೋರಿಗೆ ಮಾತ್ರ ನಾಯಕತ್ವ ಉಳಿಯುತ್ತೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಈ ಮಾತುಗಳು ಸಿದ್ದು ಮತ್ತು ಸತೀಶ್ ಮಧ್ಯದ ಸಂಬಂಧ ಮತ್ತಷ್ಟು ಹಳಸುವಂತೆ ಮಾಡಿದ್ವು ಅನ್ನೋ ಚರ್ಚೆಗಳಾಗ್ತಿವೆ. ಇದರ ಬೆನ್ನಲ್ಲೇ ನಿನ್ನೆಯ ಕಾರ್ಯಕ್ರಮದಲ್ಲಿ ಸಿದ್ದು ಮತ್ತು ಸತೀಶ್ ಜಾರಕಿಹೊಳಿ ಅಕ್ಕಪಕ್ಕ ಕೂತ್ರು ಮಾತಿಲ್ಲ, ಕತೆ ಇರಲಿಲ್ಲ.
ಇದು ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿ ಸಿಕ್ಕಿದೆ ಅಂದ್ರೆ ತಪ್ಪಾಗಲಾರದು. ಜಮೀರ್ ಬಗ್ಗೆ ವಿಡಿಯೋ ವೈರಲ್. ಈ ನಡುವೆ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಜಮೀರ್ ಅಭಿಮಾನಿಯೊಬ್ಬರ ಜೊತೆ ಮಾತನಾಡುವ ವೇಳೆ ಗರಂ ಆದ ವಿಡಿಯೋ ವೈರಲ್ ಆಗಿತ್ತು. ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಅವರ ಅಭಿಮಾನಿಯೊಬ್ಬರು ಸಿದ್ದರಾಮಯ್ಯನವರ ಬಳಿ ಕೇಳಿಕೊಂಡಿದ್ರು. ಈ ವೇಳೆ ಸಿದ್ದರಾಮಯ್ಯ ಗರಂ ಆಗಿ ಆಪ್ತನಾಗಿ ನನ್ನ ವಿರುದ್ಧ ಜಮೀರ್ ನಡೆದುಕೊಂಡಿದ್ದು ಸರಿಯೇ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಆ ಮೂಲಕ ಜಮೀರ್ ಮತ್ತು ಸಿದ್ದರಾಮಯ್ಯ ನಡುವಿನ ಒಡಕು ಬಹಿರಂಗಗೊಂಡಿದೆ. ಆದ್ರೆ ಇದಕ್ಕೆ ಉಭಯ ನಾಯಕರು ಅಧಿಕೃತವಾಗಿ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರವಾಗಿ ಜಮೀರ್ ಅವರ ನಡವಳಿಕೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯುಂಟು ಮಾಡಿತ್ತು ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿವೆ. ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಏನೇ ಭಿನ್ನಾಭಿಪ್ರಾಯವಿದ್ರೂ ಪ್ರಚಾರ ನಡೆಸುವಂತೆ ಸಿದ್ದರಾಮಯ್ಯ ಕೇಳಿಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯ ಮಾತಿಗೆ ಜಮೀರ್ ಸಹಮತ ಸೂಚಿಸಿರಲಿಲ್ಲ. ಬದಲಾಗಿ ಸಮರ್ಥ ಅವರನ್ನ ಸೋಲಿಸಲು ಜಮೀರ್ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವಿದೆ. ಸ್ವತಃ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಜಮೀರ್ ಹೆಸರು ಉಲ್ಲೇಖ ಮಾಡದೆ ಈ ಆರೋಪ ಮಾಡಿದ್ರು. ಈ ನಡುವೆ ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿತ್ತು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಜಮೀರ್ ಅವರಿಗೆ ಸಚಿವ ಸ್ಥಾನ ಈ ಬಾರಿ ಕೈತಪ್ಪಿದೆ. ಎರಡನೇ ಹಂತದ ಸಂಪುಟ ರಚನೆಯ ಸಂದರ್ಭದಲ್ಲಿ ಜಮೀರ್ಗೆ ಸಚಿವಗಿರಿ ಕೊಡಬೇಕು ಅನ್ನೋ ಬೇಡಿಕೆ ಇದೆ. ಆದ್ರೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಎಷ್ಟು ಪ್ರಯತ್ನ ನಡೆಸಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ. ಈಗಾಗಲೇ ಜಮೀರ್ ಅವರು ಪಕ್ಷ ವಿರೋಧಿ ನಡೆಯನ್ನ ಅನುಸರಿಸುತ್ತಿದ್ದಾರೆ ಅನ್ನೋ ವಿಚಾರವಾಗಿ ಹೈಕಮಾಂಡ್ ನಾಯಕರಿಗೆ ಮಾಹಿತಿ ನೀಡಲಾಗಿದೆ. ಹೀಗಾಗಿ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ. ಇದೆಲ್ಲದರ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸೈಡ್ಲೈನ್ ಆಗುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ವಿಪಕ್ಷಗಳ ಕೆಲ ನಾಯಕರು ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿ ಹಚ್ಚಿ ಬೇಳೆ ಬೇಯಿಸಿಕೊಳ್ಳಲು ನೋಡ್ತಿದ್ದಾರೆ. ಅದರಲ್ಲೂ ಬಿಜೆಪಿಯ ಮಾಜಿ ಸಚಿವ ಬಿ ಶ್ರೀರಾಮುಲು ಈ ಬಗ್ಗೆ ದನಿ ಎತ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಪಡೆಯುವವರಿಗೆ ಅತಿಯಾಗಿ ಓಲೈಸಿದ್ರು. ಈಗ ಅವರನ್ನ ಕಾವೇರಿ ನಿವಾಸದಲ್ಲಿ ಕೂಡಿ ಹಾಕಿ ಮೂಲೆ ಗುಂಪು ಮಾಡುತ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇವರಾಜ ಅರಸು ಅವರಿಗೆ ಕಾಂಗ್ರೆಸ್ ಮೋಸ ಮಾಡಿದಂತೆ ಸಿದ್ದರಾಮಯ್ಯನವರಿಗೂ ಮೋಸ ಮಾಡಿದೆ. ಅಧಿಕಾರ ಹಸ್ತಾಂತರದ ಬಳಿಕ ಸಿದ್ದರಾಮಯ್ಯ ಅವರನ್ನ ಸಂಪೂರ್ಣ ಮೂಲೆ ಗುಂಪು ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ ಅವರನ್ನೇ ಕಾವೇರಿ ನಿವಾಸದಲ್ಲಿ ಕೂಡಿ ಹಾಕಿದೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಈಗ ಲೆಕ್ಕಕ್ಕೆ ಇಲ್ಲದ ಮನುಷ್ಯ ಎಂಬ ರೀತಿ ವರ್ತಿಸಲಾಗ್ತಿದೆ. ಅಧಿಕಾರ ತೆಗೆದುಕೊಳ್ಳುವ ತನಕ ಸಿದ್ದರಾಮಯ್ಯನವರನ್ನ ಅತಿಯಾಗಿ ಓಲೈಸಿದ್ರು. ಒಂದೇ ಒಂದು ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯ ಅವರನ್ನ ಕರೆಯುತ್ತಿಲ್ಲ. ಸಿದ್ದರಾಮಯ್ಯನವರು ಈಗ ಬೇಕಾಗಿಲ್ಲ. ಸಿಎಂ ಮನ್ಸ್ ಮಾಡಿದ್ರೆ ಕೆಂಪೇಗೌಡ ಜಯಂತಿಯಲ್ಲಿ ಸಿದ್ದರಾಮಯ್ಯನವರ ಫೋಟೋ ಹಾಕಿಸಬಹುದಿತ್ತು. ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯನವರ ಆಶೀರ್ವಾದದಿಂದ. ಈಗ ಅದೇ ಜನ 2028ಕ್ಕೆ ಪಾಠ ಕಲಿಸ್ತಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಯತೀಂದ್ರ ವಿರುದ್ಧ ಕಾಂಗ್ರೆಸ್ನಲ್ಲಿ ಪಿತೂರಿ. ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಖಾತೆ ಯಾಕೆ ಎಂದು ಚರ್ಚೆ ಶುರು ಮಾಡಿರೋದೇ ಕಾಂಗ್ರೆಸ್ನ ಒಂದು ಗುಂಪು. ಕೆಲವರಿಗೆ ಯತೀಂದ್ರ ಸಿದ್ದರಾಮಯ್ಯ ಆ ಖಾತೆಯಲ್ಲಿರೋದು ಇಷ್ಟ ಇಲ್ಲ. ಮೂಡ ಹಗರಣದಲ್ಲಿ ಯತೀಂದ್ರ ಕುಟುಂಬದ ಮೇಲೆ ಆರೋಪವಿದೆ. ಹೀಗಾಗಿ ಯತೀಂದ್ರ ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡಿರೋದು ಸರಿಯಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯತೀಂದ್ರ ಆ ಖಾತೆ ಬಿಡಬೇಕು. ಈ ಚರ್ಚೆ ಕಾಂಗ್ರೆಸ್ನಿಂದಲೇ ಬಂದಿರುವ ಕಾರಣ ಕಾಂಗ್ರೆಸ್ ಒಳಗಡೆ ಬೇರೆ ಬೆಳವಣಿಗೆ ನಡೆಯುತ್ತಿರಬಹುದು ಅಂತೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಯತೀಂದ್ರ ಅವರು ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹಾಗೂ ಜಯಂತಿಗಳಿಗೆ ಸಿದ್ದರಾಮಯ್ಯನವರ ಫೋಟೋ ಹಾಕಿಲ್ಲ ಅಂತ ಮಾತ್ರಕ್ಕೆ ಅವರನ್ನ ಕಡೆಗಣಿಸಲಾಗ್ತಿದೆ ಅಂತ ಹೇಳೋದು ಸರಿಯಲ್ಲ. ಅವರನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅದೇನೇ ಇದ್ರೂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಇಳಿದ ಮೇಲೆ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಬದಲಾವಣೆಗಳಂತೂ ಆಗ್ತಿವೆ. ಆಪ್ತರು ದೂರವಾಗ್ತಿದ್ದಾರಾ ಅಥವಾ ರಾಜಕೀಯ ಪರಿಸ್ಥಿತಿ ಇವರನ್ನ ದೂರ ಮಾಡ್ತಿದ್ಯಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಈ ಬಗ್ಗೆ ನೀವೇನಂತೀರಾ? ಸಿದ್ದರಾಮಯ್ಯ ಅವರನ್ನ ನಿಜಕ್ಕೂ ಕಾಂಗ್ರೆಸ್ ಕಡೆಗಣಿಸುತ್ತಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.